Okay. So last class ನಾನು preparatory methods of haloarenes ಅನ್ನ ಹೇಳ್ಕೊಟ್ಟಿದ್ದೆ ಹೌದಾ. So today what we are going to do, we are going to start with the haloarenes. Next topic ಅನ್ನ start ಮಾಡುವ. Before that, okay. ಸೊ ಯೂಶಲಿ ಈಗ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅನ್ನ ಆಲ್ಕೈಲ್ ಹಲೈಡ್ಸ್ ಅಲ್ಲಿ ನೋಡಿದೀವಿ ಹೌದಾ. ಸೊ ಅಲ್ಲಿ ಏನಾಗುತ್ತೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗುತ್ತೆ. ಅಂದ್ರೆ ಏನಾಗುತ್ತೆ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬಂದ್ಬಿಟ್ಟು ವೀಕ್ ನ್ಯೂಕ್ಲಿಯೋಫೈಲ್ ಅನ್ನ ರಿಪ್ಲೇಸ್ ಮಾಡುತ್ತೆ ಹೌದಾ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಬಟ್ ವಾಟ್ ಹ್ಯಾಪನ್ಸ್ ವೆನ್ ಇಟ್ ಕಮ್ಸ್ ಟು ಹ್ಯಾಲೋ ಅರೀನ್ಸ್, ಸಪೋಸ್ ಹ್ಯಾಲೋ ಅರೀನ್ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿ ಯಾವ್ದೋ ಕ್ಲೋರಿನ್ ಗ್ರೂಪ್ ಇದೆ ಅಂತ, ಇದ್ರಲ್ಲಿ ನನ್ನ ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಮಾಡಬೇಕು, ಬಂದು ಈ ಕ್ಲೋರಿನ್ ಹೋಗ್ಬಿಟ್ಟು ಇದು ಬಂದು ಇಲ್ಲಿ ಅಟ್ಯಾಕ್ ಆಗ್ಬೇಕು ಅಂದ್ರೆ ಆಗೋದಿಲ್ಲ, ರೈಟ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಇಸ್ ನಾಟ್ ಪಾಸಿಬಲ್ ಇನ್ ದಿಸ್ ಹ್ಯಾಲೋಅರೀನ್ಸ್. ಏನಕ್ಕೆ ಕಾರಣ ಏನು ಅಂದ್ರೆ, ಇಫ್ ಯು ಸಿ ಇಲ್ಲೇನಾಗಿರುತ್ತೆ, ಪ್ಲೀಸ್ ಡು ನಾಟ್ ರೈಟ್ ಎನಿಥಿಂಗ್ ಆನ್ ದ ಸ್ಕ್ರೀನ್. ಇಲ್ಲೇನಾಗಿರುತ್ತಪ್ಪ, ಓಕೆ ಓಕೆನಾ. ಸಿ ಇಲ್ಲೇನಾಗುತ್ತೆ, ಯೂಶಲಿ ಡಬಲ್ ಬಾಂಡ್ ರೆಸನೆನ್ಸ್ ಇದೆಯಾ, ಇಲ್ಲಿ ಕೂಡ ಏನಾಗಿರುತ್ತೆ ಪಾರ್ಷಿಯಲ್ ಡಬಲ್ ಬಾಂಡ್ ಇರುತ್ತೆ. ಬಿಕಾಸ್ ಕ್ಲೋರಿನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅದನ್ನು ಶಿಫ್ಟ್ ಮಾಡಿದ್ರೆ ಅದೇನ್ ಮಾಡುತ್ತೆ ಪ್ಲಸ್ ಆರ್ ಎಫೆಕ್ಟ್ ಅನ್ನ ತೋರಿಸುತ್ತೆ. ಸೊ ಇಲ್ಲಿ ಏನಾಗುತ್ತೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರುತ್ತೆ ಹೌದಾ. ದೇರ್ ವಿಲ್ ಬಿ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ಸ್ ಡ್ಯೂ ಟು ವಿಚ್ ಏನಾಗುತ್ತೆ ನಮಗೆ ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಾಂಡ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಕಷ್ಟ ಆಗೋದ್ರಿಂದ ಏನಾಗುತ್ತೆ ನ್ಯೂಕ್ಲಿಯೋಫೈಲ್ ಬಂದು ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಾಗುತ್ತೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇಸ್ ನಾಟ್ ಪಾಸಿಬಲ್ ಇನ್ ಹ್ಯಾಲೋಅರೀನ್ಸ್. ಒಂದು ಅದು ರೀಸನ್, ಓಕೆನಾ. ಒಂದು ರೀಸನ್ ಯಾವುದು, ದಟ್ ಇಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಪಾರ್ಷಿಯಲ್ ಬಾಂಡ್, ನಾವು ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇಂದ. ಇನ್ನೊಂದೇನು ಅಂದ್ರೆ ಬೆನ್ಸಿನ್ ಅಲ್ಲಿ ಯೂಶಲಿ ಸಪೋಸ್ ಅನ್ಕೊಳ್ಳೋಣ, ಈಗ ಕ್ಲೋರಿನ್ ಹೆಂಗೋ ಕಷ್ಟಪಟ್ಟು ಹೋಯ್ತು ಅಂತ ಅನ್ಕೊಂಡ್ರು ಕೂಡ ಇಲ್ಲಿ ಏನಾಗುತ್ತೆ ಫಿನೈಲಿಯಂ ಅಯಾನ್ ಫಾರ್ಮೇಶನ್ ಆಗುತ್ತಾ. ಅದೇನಿರುತ್ತೋ ದಿಸ್ ಕೇಟಯೋನ್ ಇಟ್ ಇಸ್ ನಾಟ್ ಸ್ಟೇಬಲ್, ಅದು ಸ್ಟೇಬಲ್ ಇರೋದಿಲ್ಲ. ಸೊ ಏನಾಗುತ್ತೆ ಇಲ್ಲಿ ನಮಗೆ SN1 ಮೆಕ್ಯಾನಿಸಮ್ ಫಾರ್ಮೇಶನ್ ಕಷ್ಟ ಆಗುತ್ತೆ. ಕಾರ್ಬೋಕೇಟೈನ್ ಆದ್ರೂ ಕೂಡ ಸಿನ್ಸ್ ಇಟ್ ಇಸ್ ನಾಟ್ ಸ್ಟೇಬಲ್ ಇಲ್ಲಿ ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಓಕೆನಾ. SN2 ಹೆಂಗೋ ನಾವು ಫೋರ್ಸ್ ಮಾಡಿ ಮಾಡ್ಬೋದು, ಬಟ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಇಟ್ ಇಸ್ ನಾಟ್ ಪಾಸಿಬಲ್, ಓಕೆನಾ. ಸೊ ಅದಕ್ಕೆ ಒಂದು ನೋಡಿ ಇಲ್ಲಿ ಎಕ್ಸಾಂಪಲ್ ತಗೊಂಡಿದ್ದೀನಿ. ಇಲ್ಲಿ ಗ್ರೂಪ್ ಇದೆ, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಹೇಗಿದೆ ಅಂತ ಇದರಲ್ಲಿ ತೋರಿಸ್ತಾ ಇದ್ದಾರೆ, ಯಾವ ತರ ರಿಯಾಕ್ಷನ್ ಇದೆ ಅಂತ ನೋಡಿ. ಇಲ್ಲಿ ನೋಡಿದ್ರೆ ಏನಾಗ್ತಿದೆ, ಇಲ್ಲೊಂದು ಗ್ರೂಪ್ ಇದೆಯಾ, ದಿಸ್ ಇಸ್ ದ ಹ್ಯಾಲೋಜನ್ ಗ್ರೂಪ್. ಅದೇನ್ ಮಾಡುತ್ತೆ ತನ್ನ ಬಾಂಡ್ ಅನ್ನು ಕೊಡುತ್ತೆ, ಬಾಂಡ್ ಕೊಟ್ಟಾಗ ಇಲ್ಲಿ ಏನಾಗುತ್ತೆ ಲೋನ್ ಫೇಸ್ ಬರುತ್ತೆ, ಡ್ಯೂ ಟು ವಿಚ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೆ. ಹಾಗಾಗಿ ನಮ್ಗೆ ಏನ್ ಮಾಡುತ್ತೆ ಬಾಂಡ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನಂತ ಹೇಳ್ತೀವಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ರೆಡಿಲಿ ಆಗೋದಿಲ್ಲ ಅಂತ ಹೇಳ್ತೀವಿ, ಓಕೆನಾ. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ರೀಸನ್ ಹೇಳಿದ್ನಲ್ವಾ ನಾನು, ಏನಾಗುತ್ತೆ ನೋಡಿ SN1 ಆಗ್ಬೇಕು ಅಂದ್ರೆ ಕಾರ್ಬೋಕೇಟನ್ ಪ್ರೊಡಕ್ಷನ್ ಬೇಕು. ಬಟ್ ಇಲ್ಲಿ ಏನಾಗುತ್ತೆ ಈ ಏನ್ ಫಿನೈಲಿಯಂ ಅಯಾನ್ ಫಾರ್ಮ್ ಆಗಿದೆಯೋ ಅದು ಸ್ಟೇಬಲ್ ಇರೋದಿಲ್ಲ ಹೌದಾ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಡ್ರಾಸ್ಟಿಕ್ ಕಂಡೀಷನ್ ಅಲ್ಲಿ ಮಾತ್ರ ಅದು ಫಾರ್ಮೇಶನ್ ಆಗುತ್ತೆ. ದಟ್ ಇಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್. SN2 ಅಂಡರ್ ಡ್ರಾಸ್ಟಿಕ್ ಅಂದ್ರೆ ತುಂಬಾ ಫೋರ್ಸಿಬಲಿ ನಾವು ಹೈ ಟೆಂಪರೇಚರ್ ಅದು ಇದು ಅಂತೆಲ್ಲ ಮಾಡಿದ್ರೆ ಏನಾಗುತ್ತೆ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ದಟ್ ಇಸ್ SN2 ಕ್ಯಾನ್ ಬಿ ಡನ್, ಬಟ್ SN1 ಇಸ್ ಇಂಪಾಸಿಬಲ್. ಅದಕ್ಕೆ ರೀಸನ್ಸ್ ಎಲ್ಲ ಕೊಟ್ಟಿದ್ದೀವಿ, ಓಕೆನಾ. Give me a moment. ಓಕೆ, ನಾವು ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀವಿ ನೋಡಿ, ಯಾವ ತರ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗುತ್ತೆ ಅಂತ. ಫಸ್ಟ್ ಇಸ್ ಡೌಸ್ ಪ್ರೊಸೆಸ್. ಏನು ಡೌಸ್ ಅಂದ್ರೆ ಇಟ್ ಇಸ್ ಯೂಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಏನು ಫಿನಾಲ್, ರೈಟ್. ಇದಕ್ಕೆ ನಾವೇನಂತ ಹೇಳ್ತೀವಿ ಡೌಸ್ ಪ್ರೊಸೆಸ್ ಅಂತ ಹೇಳ್ತೀವಿ. ಏನಾಗ್ತಿದೆ ಇಲ್ಲಿ ಕ್ಲೋರಿನ್ ಇದೆ, ಕ್ಲೋರೋಬೆನ್ಸಿನ್ ಇದೆ, ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ದ ಅಕ್ವೇಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ಏನಾಗುತ್ತೆ ಅಕ್ವೇಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದ್ದಾಗ ಈ ಓಕೆ ಗ್ರೂಪ್ ಬಂದು ಏನ್ ಮಾಡುತ್ತೆ ಇಲ್ಲಿ ಕ್ಲೋರಿನ್ ಪೊಸಿಷನ್ ಅನ್ನ ತಗೊಳುತ್ತೆ, ಫಾರ್ಮಿಂಗ್ ದಿಸ್, ಓಕೆನಾ. ಸೊ ಆ ಡ್ರಾಸ್ಟಿಕ್ ಕಂಡೀಷನ್ ನೋಡಿ, ಇಲ್ಲಿ ಟೆಂಪರೇಚರ್ ಎಷ್ಟು ತಗೊಂಡಿದ್ದೀವಿ 573 to 673 ಕೆಲ್ವಿನ್ ಮತ್ತೆ 200 to 300 ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಷ್ಟರಲ್ಲಿ ಓಕೆ ಆಗುತ್ತೆ KCl and H2O. ನೆಕ್ಸ್ಟ್ ಇದೇನಾಗುತ್ತೆ ಪೊಟ್ಯಾಷಿಯಂ ಫಿನಾಕ್ಸೈಡ್ ಡೈಲ್ಯೂಟ್ HCl ಜೊತೆ ರೀಟ್ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ ಫಿನಾಲ್. ಸೊ ಏನಾಗ್ತಿದೆ ಇಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ, ಬಟ್ ಪ್ರೊಡಕ್ಷನ್ ಯಾವ ತರ ಆಗ್ತದೆ ಅಂಡ್ ಡ್ರಾಸ್ಟಿಕ್ ಕಂಡೀಷನ್ಸ್ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಮಾಡ್ಬೋದು, ಓಕೆನಾ. ಯೂಶಲಿ ಅಕಸ್ಮಾತ್ ಇದನ್ನ ಈ ರಿಯಾಕ್ಷನ್ ನಾವು ಇನ್ನೂ ಸ್ಪೀಡ್ ಆಗಿ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ನೈಟ್ರೋ ಗ್ರೂಪ್ ಅನ್ನ ಯೂಸ್ ಮಾಡ್ಬೇಕು. ಅದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೆ, ನೈಟ್ರೋ ಗ್ರೂಪ್ ಯಾವ ತರ ಇದಾಗುತ್ತೆ, ಯಾವ ತರ ಸಬ್ಸ್ಟಿಟ್ಯೂಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ರಿಯಾಕ್ಟಿವಿಟಿನ ಅಂತ, ಹೌದಾ. ಜಾಸ್ತಿ ನೈಟ್ರೋ ಗ್ರೂಪ್ ಆದಂಗೆ ಸಬ್ಸ್ಟಿಟ್ಯೂಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಅದು ಹೆಂಗೆ ಅಂತ ಚೆಕ್ ಮಾಡೋಣ, ಓಕೆನಾ. ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ ಕ್ಲೋರೋಬೆನ್ಸಿನ್ ಇದೆ ಅಲಾಂಗ್ ವಿತ್ ನೈಟ್ರೋ ಗ್ರೂಪ್.
ಸೊ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ದಾಗ ನನಗೆ ಏನ್ ಸಿಗುತ್ತೆ, ಫಸ್ಟ್ ONA ಗ್ರೂಪ್ ಬಂದು ಇಲ್ಲಿ ಅಟ್ಯಾಕ್ ಮಾಡುತ್ತೆ ಅಂಡ್ ದೆನ್ OH ಗ್ರೂಪ್. ಹೌದಾ? ಯಾವ್ಯಾವ ತರ ಆಯ್ತು? ಸಿ, ಒಂದು ನೈಟ್ರೋ ಗ್ರೂಪ್ ಇದ್ರೆ ರಿಯಾಕ್ಟಿವಿಟಿ ಹಿಂಗಾಗುತ್ತೆ, ರೈಟ್? ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ನಾವೀಗ ಇಲ್ಲೇನಾಗಿದೆ ನೋಡಿ, ಒಂದು ನೈಟ್ರೋ ಗ್ರೂಪ್ ಇದ್ದಾಗ ಏನಾಯ್ತು, ಇಲ್ಲಿ ನನಗೆ NO2 ಬಂತು, ONA ಬಂತು, ದೆನ್ ಫಿನಾಲ್ ಪ್ರೊಡಕ್ಷನ್ ಮಾಡಿದ್ನ. ಅದೇ ತರ ಇನ್ ಕೇಸ್ ಐ ಇನ್ಕ್ರೀಸ್ ದ ನೈಟ್ರೋ ಗ್ರೂಪ್ಸ್, ಒಂದು ಬದಲು 2 ನೈಟ್ರೋ ಗ್ರೂಪ್ಸ್ ಅನ್ನ ತಗೊಳ್ಳಿ ಅಂತ ಅನ್ಕೊಳ್ಳಿ, 2 ನೈಟ್ರೋ ಗ್ರೂಪ್ಸ್, ಇನ್ನೇನಾಗುತ್ತೆ? ಸೊ ಅಗೇನ್ ಸೋಡಿಯಂ ಕಾರ್ಬನೇಟ್ ಡೈಲ್ಯೂಟ್ HCl, ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಇಲ್ಲಿ ನೋಡಿ 160 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇತ್ತಾ, ಜಾಸ್ತಿ ಹೀಟ್ ಬೇಕಿತ್ತು. ಈಗ ನೋಡಿ ಸ್ವಲ್ಪ ಟೆಂಪರೇಚರ್ ಕಮ್ಮಿನೂ ಆಯ್ತು ಅಂಡ್ ಐ ಆಮ್ ನಾಟ್ ಯೂಸಿಂಗ್ ದಟ್ ಹೈ ಬೇಸ್. ಇನ್ನೇನ್ ಮಾಡ್ತೀನಿ, ಸ್ವಲ್ಪ ಕಮ್ಮಿನೇ ತಗೊಳ್ತಾ ಇದ್ದೀನಿ, ಬಟ್ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಯ್ತು. ಈಗ ಫೈನಲಿ ನೋಡಿ 3 ನೈಟ್ರೋ ಗ್ರೂಪ್ಸ್ ಅನ್ನ ತಗೊಂಡೆ ಅನ್ಕೊಳ್ಳಿ, ಜಸ್ಟ್ ವಾರ್ಮ್ ಮಾಡಿದ್ರೆ ಆಯ್ತು, ನೀರು ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್, even if I warm, it will get converted into OH group. So that means with the increase in the nitro groups ನನ್ನ substitution ಏನಾಗುತ್ತೆ, ಇನ್ನು ಆರಾಮಾಗಿ ಕ್ಲೋರಿನ್ ಹೊರಗೆ ಹೋಗುತ್ತೆ, OH ಬಂದು ಅಟ್ಯಾಕ್ ಆಗುತ್ತೆ. ಆಯ್ತಾ? ಸೊ NO2 ಎಷ್ಟು ಜಾಸ್ತಿ ತಗೊಳ್ತಾವೋ ಅಷ್ಟು ಜಾಸ್ತಿ ನಮ್ಮ ರಿಯಾಕ್ಟಿವಿಟಿ ಇರುತ್ತೆ ಅಂತ. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಟಾಪಿಕ್. ಈಗ ಓಕೆ, ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಈ ಪಾಯಿಂಟ್ ಅಲ್ಲಿ, however there will be no effect on reactivity of haloarenes absorbed by the presence of electron withdrawing group. ಯಾವುದು? NO2, if it is in the meta position. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ನಾನು ಹೇಳಿರಬಹುದು, this is with respect to this is para, this is ortho, this is para. Again, so meta position, this is meta ಅಲ್ವಾ, with respect to this, ಇದನ್ನ ortho ಅಂತೀವಿ, ಇದನ್ನ ortho ಅಂತೀವಿ, ಇವೆರಡನ್ನ meta ಅಂತೀವಿ, ಇದನ್ನ para ಅಂತೀವಿ. ಸೊ ಅಕಸ್ಮಾತ್ NO2 ಇಲ್ಲಿ ಇದ್ದಿದ್ರೆ ನಮ್ಮ ರಿಯಾಕ್ಟಿವಿಟಿ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಯಾಕೆ ಅಂತ ನೋಡೋಣ. ಓಕೆ, ವಾಟ್ ಇಸ್ ದ ರೀಸನ್ ಫಾರ್ ದಟ್? ಸೊ ಸಪೋಸ್ ನಾನು NO2 ಗ್ರೂಪ್ ಅನ್ನ ಪ್ಯಾರಾ ಪೊಸಿಷನ್ ಅಲ್ಲಿ ತಗೊಂಡಿ ಅಂತ ನೋಡಿ, ಫಸ್ಟ್ ಏನಾಗುತ್ತೆ, OH ಗ್ರೂಪ್ ಬರುತ್ತೆ, ಇಲ್ಲಿ ಅಟ್ಯಾಕ್ ಮಾಡುತ್ತೆ, ಕ್ಲೋರಿನ್ ಗ್ರೂಪ್ ಅನ್ನ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ನನ್ನ ಬಾಂಡ್ ಶಿಫ್ಟ್ ಆಗುತ್ತೆ, ಬಾಂಡ್ ಶಿಫ್ಟ್ ಆಗಿಬಿಟ್ಟು ಇಲ್ಲಿ ಬಂದು ನೆಗೆಟಿವ್ ಚಾರ್ಜಸ್ ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೆ. ಅಗೇನ್ ದಿಸ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಶಿಫ್ಟೆಡ್ ಹಿಯರ್. ಇಲ್ಲಿ ಎಲ್ಲೆಲ್ಲ ಆಗ್ತಿದೆ ನೋಡಿ, ಇಲ್ಲಿ ನೋಡಿ, ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ವಿಚ್ ಇಸ್ ದಿಸ್ ಪೊಸಿಷನ್ ಆರ್ಥೋ. ಅಗೇನ್ ಇಲ್ಲಿ ಎಲೆಕ್ಟ್ರಾನ್ಸ್ ಏನಾಗ್ತಿದೆ, ಇಲ್ಲಿ ಬರ್ತಾ ಇದೆ, and then the electrons will move. ಎಲೆಕ್ಟ್ರಾನ್ಸ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ನೋಡಿ, ಇಲ್ಲಿ ಅಗೇನ್ ಇಟ್ ವಿಲ್ ಬಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಇದೆ ಅದು ಪ್ಯಾರಾ ಪೊಸಿಷನ್. ಸೊ ಒಂದು ಇಲ್ಲಿದೆ, ಒಂದು ಇಲ್ಲಿದೆ, ರೈಟ್? ಇಲ್ಲಿ ಏನಾಗ್ತಿದೆ, ನೈಟ್ರೋ ಗ್ರೂಪ್ ಏನಿದೆಯೋ ರೆಸೊನೆನ್ಸ್ ಅನ್ನ ತೋರಿಸ್ತಾ ಇದೆ. ನೈಟ್ರೋ ಎಲ್ಲಿದೆ, ನೈಟ್ರೋ ಗ್ರೂಪ್ ಎಲ್ಲಿದೆ, ಇಟ್ ಈಸ್ ಇನ್ ದ ವಿತ್ ರೆಸ್ಪೆಕ್ಟ್ ಟು ದಿಸ್ ಯಾವ ಪೊಸಿಷನ್ ಇದೆ, ಪ್ಯಾರಾ. ಹೌದಾ? ಪ್ಯಾರಾದಲ್ಲಿ ಇದ್ದಾಗ ಏನಾಗ್ತಿದೆ, ಎಲೆಕ್ಟ್ರಾನ್ಸ್ ಶಿಫ್ಟ್ ಆಗ್ತಿದಾವೆ, ಇದು ಕೂಡ ರೆಸೊನೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗ್ತಿದೆ. ನೋಡಿ, ಇಲ್ಲಿ ಬಾಂಡ್ ಶಿಫ್ಟ್ ಆಗ್ತಿದೆ, ಅಗೇನ್ ಇಲ್ಲಿ ಬಾಂಡ್ ಶಿಫ್ಟ್ ಆಗ್ತಿದೆ, ಮತ್ತೆ ಇಲ್ಲಿ ಶಿಫ್ಟ್ ಆಗುತ್ತೆ, ಇಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ. ಎಲ್ಲಿದ್ದಾಗ ನೈಟ್ರೋ ರೆಸೊನೆನ್ಸ್ ತೋರಿಸ್ತಾ ಇದೆ, ಪ್ಯಾರಾ ಪೊಸಿಷನ್ ಅಲ್ಲಿ ಇದ್ದಾಗ ನೈಟ್ರೋ ಏನ್ ತೋರಿಸ್ತಾ ಇದೆ, ರೆಸೊನೆನ್ಸ್ ಅನ್ನ ತೋರಿಸ್ತಿದೆ. ಅದೇ ತರ ಆರ್ಥೋ ಪೊಸಿಷನ್ ಅಲ್ಲಿ ನೋಡೋಣ. ನೋಡಿ, ಈಗ ವಿತ್ ರೆಸ್ಪೆಕ್ಟ್ ಟು ಕ್ಲೋರಿನ್ ಇದು ಆರ್ಥೋ ಇದೆಯಾ, ಇಲ್ಲಿ ಏನಾಗುತ್ತೆ, OH ಬಂದು ಅಟ್ಯಾಕ್ ಆಗುತ್ತೆ, ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೆ. ಈಗ ನೋಡಿ, ನೈಟ್ರೋ ಮತ್ತೆ ರೆಸೊನೆನ್ಸ್ ಅನ್ನ ತೋರಿಸ್ತಿದೆ. ಹೌದಾ? ಇಲ್ಲಿ ನೋಡಿ, ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೆ, then it will move, again it will give back the electrons, ಇದು ಹೊರಗೆ ಹೋಗುತ್ತೆ, then resonance is continued. ಸೊ ಈ ತರ ಎರಡು ಪೊಸಿಷನ್ಸ್ ಅಲ್ಲೂ ನನ್ನ ನೈಟ್ರೋ ಗ್ರೂಪ್ ಏನ್ ಮಾಡ್ತಿದೆ, ರೆಸೊನೆನ್ಸ್ ಅನ್ನ ತೋರಿಸ್ತಾ ಇದೆ. ಹೌದಾ? ಪಾರ್ಟಿಸಿಪೇಟ್ ಮಾಡ್ತಿದೆ. ಬಟ್ ವೆನ್ ವಿ ಮೂವ್ ಟು ದ ಮೆಟಾ ಪೊಸಿಷನ್, ಸಪೋಸ್ ಈಗ ನನ್ನ ನೈಟ್ರೋ ಏನಿದೆಯೋ, ಈಗ ನೋಡಿ ವಿತ್ ರೆಸ್ಪೆಕ್ಟ್ ಟು ಕ್ಲೋರಿನ್ ದಿಸ್ ಇಸ್ ಮೆಟಾನ, ಈಗ ಬಾಂಡ್ ಅನ್ನು ಶಿಫ್ಟ್ ಮಾಡೋಣ. ಈಗ OH ಬಂತು, ಅಟ್ಯಾಕ್ ಆಯ್ತು, ಎಲೆಕ್ಟ್ರಾನ್ಸ್ ಬಂತು, ಎಲೆಕ್ಟ್ರಾನ್ಸ್ ಮೂವ್ ಆದ್ವು. ನಾವು ಇಫ್ ಯು ಸಿ ಎಲೆಕ್ಟ್ರಾನ್ಸ್ ಏನಿದೆಯೋ ಮೆಟಾ ಪೊಸಿಷನ್ ಹೋಗ್ತಾನೆ ಇಲ್ಲ, ಇಲ್ಲಿ ರೆಸೊನೆನ್ಸ್ ತೋರಿಸ್ತಾನೆ ಇಲ್ಲ. ನನ್ನ ನೈಟ್ರೋ ಗ್ರೂಪಿಗೆ ಎಲೆಕ್ಟ್ರಾನ್ಸ್ ಶಿಫ್ಟೇ ಆಗ್ತಾ ಇಲ್ಲ, ಡೈರೆಕ್ಟ್ ಆಗಿ ಇಲ್ಲಿಂದ ಹೋಯ್ತು, ಇಲ್ಲಿಗೆ ಹೋಯ್ತು, ನನ್ನ ನೈಟ್ರೋ ಗ್ರೂಪಿಗೆ ಬರ್ತಾ ಇಲ್ಲ. ರೆಸೊನೇಟಿಂಗ್ ಸ್ಟ್ರಕ್ಚರ್ ನೈಟ್ರೋ ಇನ್ವಾಲ್ವ್ ಆಗೇ ಇಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ, the presence of nitro group at mesa position does not stabilize, negative charge ಅನ್ನ ಸ್ಟೆಬಿಲೈಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ನೈಟ್ರೋ ಗ್ರೂಪ್ ಇಸ್ ಆರ್ಥೋ ಮತ್ತೆ ಪ್ಯಾರಾಗೆ ಮಾತ್ರ ಅದು ಇದು ಮಾಡುತ್ತೆ. ಓಕೆನಾ? ನೈಟ್ರೋ ಏನಿದೆ ಮೆಟಾ ಪೊಸಿಷನ್ ಅಲ್ಲಿ ಸ್ಟೆಬಿಲೈಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ವಾಟ್ ಹ್ಯಾಪನ್ಸ್ ಇಫ್ ಇಟ್ ಇಸ್ ಅನ್ ಆರ್ಥೋ ಅಂಡ್ ಪ್ಯಾರಾ, ಸಬ್ಸ್ಟಿಟ್ಯೂಷನ್ ಅಥವಾ ರೇಟ್ ಆಫ್ ರಿಯಾಕ್ಟಿವಿಟಿ ಇನ್ಕ್ರೀಸಸ್ ಅಂತ ಹೇಳ್ತಾ ಇದೀವಿ. ಯಾಕೆಂತ ಅರ್ಥ ಆಯ್ತಾ? ಬಿಕಾಸ್ ನೈಟ್ರೋ ಮೆಟಾ ಪೊಸಿಷನ್ ಇಲ್ಲಿದ್ರೆ ಸ್ಟ್ರಕ್ಚರ್ಸ್ ಅನ್ನೇ ತೋರಿಸ್ತಿಲ್ಲ, ರೆಸೊನೇಟಿಂಗ್. ನೋಡಿ, ಇದ್ರಲ್ಲಿ ಬಾಂಡ್ ಏನು ಶಿಫ್ಟ್ ಆಗ್ತಿಲ್ಲ, ಅದಕ್ಕೋಸ್ಕರ ಆತರ ಹೇಳ್ತೀವಿ. ಓಕೆ, ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಓಕೆ, ನಾವು ಇಲ್ಲಿ ಒಂದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೀವು ನೆನ್ಪಿಟ್ಕೊಬೇಕು. ಓಕೆನಾ? ವಾಟ್ ಆರ್ ದೋಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಡೋಣ. ಒನ್ ಇಸ್ ಹ್ಯಾಲೋಜನ್ ಆಟಮ್ ವಿಚ್ ಇಸ್ ಆರ್ಥೋ ಆರ್ ಪ್ಯಾರಾ ವಿತ್ ರೆಸ್ಪೆಕ್ಟ್ ಟು
EW ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್. ಯಾವಾಗಲೂ ಹ್ಯಾಲೋಜನ್ ಹೇಗಿರುತ್ತೆ, ಆರ್ಥೋ ಅಥವಾ ಪ್ಯಾರಾ ಡೈರೆಕ್ಟಿವ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಆಗಿರುತ್ತೆ, ಮೆಟಾ ಡೈರೆಕ್ಟಿವ್ ಇರುತ್ತಿಲ್ಲ. ಮತ್ತೊಂದೇನು, ಮೋರ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಫಾಸ್ಟರ್ ಇಸ್ ದ ರಿಯಾಕ್ಷನ್. ನಾನು ಆಲ್ರೆಡಿ ಹೇಳಿದೆ ನೋಡಿ, ಒಂದ್ಸತಿ ಒಂದ್ ನೈಟ್ರೋ ಗ್ರೂಪ್ ಇದ್ದಾಗ ರಿಯಾಕ್ಷನ್ ಆಗ್ತಾ ಇತ್ತು, ಬಟ್ 2 ಇದ್ದಾಗ ರಿಯಾಕ್ಷನ್ ಸ್ಪೀಡ್ ಜಾಸ್ತಿ ಆಯ್ತು, ಅದು 3 ಇದ್ದಾಗ ನೈಟ್ರೋ ಗ್ರೂಪ್ಸ್ ಇನ್ನೂ ಜಾಸ್ತಿ ಆಯ್ತು, ರೈಟ್? ಸೊ ದಟ್ ಇಸ್ ವಾಟ್ ದೇ ಆರ್ ಟಾಕಿಂಗ್ ಅಬೌಟ್. ಓಕೆನಾ? ನೌ ಇದೇನೋ ಆಯ್ತು, ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಆಲ್ ದೀಸ್ ಥಿಂಗ್ಸ್. ಯಾವುದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್. ಓಕೆನಾ? ನೌ ಮೂವಿಂಗ್ ಆನ್, ಫೈನಲ್ ಪಾಯಿಂಟ್ ಏನು ಇಲ್ಲಿ ನೀವು ನೆನ್ಪಿಟ್ಕೊಬೇಕಾಗಿರೋದು, ಸಿ ದ ಲೀವಿಂಗ್ ಗ್ರೂಪ್ಸ್ ಏನಿದೆಯೋ, ಓಕೆನಾ, ದಿ ಲೀವಿಂಗ್ ಗ್ರೂಪ್ಸ್ ಎಬಿಲಿಟಿ ಅಟ್ ದ ಅರೋಮ್ಯಾಟಿಕ್ ನ್ಯೂಕ್ಲಿಯಸ್ ಯಾವ ತರ, ಯಾವ್ದು ಫಸ್ಟ್ ಯಾವ್ದು ಆಮೇಲೆ ಅಂತ ನೋಡೋಣ. ಸಿ ಮೋರ್ ಯಾವ್ದು ಸ್ಟೇಬಲ್ ಇರುವಂತದ್ದು ಅರೈಲ್ ಫ್ಲೋರೈಡ್, ದೆನ್ ಕಮ್ಸ್ ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್. ಓಕೆನಾ? ಸೊ ಈ ತರ ಇರುತ್ತೆ ಅದ್ರದ್ದು ಓಕೆ ಆರ್ಡರ್. ನಾವು ಮೂವಿಂಗ್ ಆನ್ ನೆಕ್ಸ್ಟ್ ಪಾಯಿಂಟ್. ಈಗ ನಮಗೆ ಹೆಂಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಇಲ್ಲ ಅಂತ ಗೊತ್ತಾಯ್ತು. ಸೊ ವಾಟ್ ಆರ್ ವಿ ಗೋಯಿಂಗ್ ಟು ಲರ್ನ್ ಟುಡೇ? ಯಾವ್ದನ್ನ ಕಲಿಯೋಣ? ಎಲೆಕ್ಟ್ರೋಫಿಲಿಕ್ ಅರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ಸ್. ಯಾವ ತರ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ಆಗುತ್ತೆ ಅಂತ ನೋಡೋಣ, ಬಿಕಾಸ್ ನ್ಯೂಕ್ಲಿಯೋಫಿಲಿಕ್ ಇಲ್ಲ, ಹೌದಾ? ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಬೇಕು ಅಂದ್ರೆ ಯಾವ ತರ ಇದೆ ಅಂತ ನೋಡೋಣ. ಫಸ್ಟ್ ಇಸ್ ಕ್ಲೋರಿನ್ ಇಸ್ an electro, see it has electrons with it, lone pair of electrons, so it shows plus R effect. ಅಂದ್ರೆ ಅದೇನ್ ಮಾಡುತ್ತೆ, ತನ್ನ ಎಲೆಕ್ಟ್ರಾನ್ಸ್ ಅನ್ನ ಬೆನ್ಸಿನಿನ ಈ ರಿಂಗಿಗೆ ಕೊಡುತ್ತೆ, such that to show resonance. ಅದಕ್ಕೆ ನಾವೇನಂತ ಹೇಳ್ತೀವಿ, ಪ್ಲಸ್ ಆರ್ ಎಫೆಕ್ಟ್ ಆರ್ ಮಿಸೋಮೆರಿಕ್ ಪ್ಲಸ್ ಎಂ ಎಫೆಕ್ಟ್ ಅಂತ ಹೇಳ್ತೀವಿ. ಮಿಸೋಮೆರಿಕ್ ಅಂಡ್ ರೆಸೊನೆನ್ಸ್ ಎಫೆಕ್ಟ್ ಇಸ್ ಸೇಮ್, ಹೌದಾ? ಸೊ ಕ್ಲೋರಿನ್ ಈಗ ಬಾಂಡ್ ಕೊಟ್ಟು ಶಿಫ್ಟ್ ಆಯ್ತು, ನೆಗೆಟಿವ್ ಎಲೆಕ್ಟ್ರಾನ್ಸ್ ಬಂತು. ಅದೇ ತರ ನಮಗೆ ಎಷ್ಟು ಟೋಟಲಿ 5 ರೆಸೊನೇಟಿಂಗ್ ಸ್ಟ್ರಕ್ಚರ್ ಸಿಕ್ತು. ಯಾಕೆ ಇಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲೆಲ್ಲಿ ಶಿಫ್ಟ್ ಆಗ್ತಿದೆ ಅಂತ ನೋಡಿ. ಒನ್ ಇಸ್ ಹಿಯರ್ with respect to chlorine, this is ortho, ಓಕೆನಾ, and this is para. so ನನ್ನ ಎಲೆಕ್ಟ್ರಾನ್ಸ್ ಎಲ್ಲೆಲ್ಲಿ ನಿಂತಿದೆ ನೋಡಿ, ಆರ್ಥೋ, ಪ್ಯಾರಾ, ಆರ್ಥೋ. ಸೊ ದಟ್ ಮೀನ್ಸ್ ಮೆಟಾ ಗ್ರೂಪ್ ಅಲ್ಲಿ ಇಲ್ವೇ ಇಲ್ಲ. ಸಿನ್ಸ್ ಯಾಕೆ ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇರುತ್ತೆ, ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಇರೋದ್ರಿಂದ ಅಟ್ಯಾಕ್ ಎಲ್ಲೆಲ್ಲಿಗಾಗುತ್ತೆ ನನ್ನ ನ್ಯೂಕ್ಲಿಯೋಫೈಲ್ ಓನ್ಲಿ ಅಟ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್, ಮೆಟಾ ಪೊಸಿಷನ್ ಅಲ್ಲಿ ಆಗೋದಿಲ್ಲ. ಓಕೆನಾ? ಸೊ ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಸೊ ದ ಫಸ್ಟ್ ಎಕ್ಸಾಂಪಲ್ ಇಸ್ ಯೂಶಲಿ ಫಸ್ಟ್ ಎಕ್ಸಾಂಪಲ್, ಬೇಸಿಕ್ ಎಕ್ಸಾಂಪಲ್ ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ಹ್ಯಾಲೋಜಿನೇಷನ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಕ್ಲೋರೋಬೆನ್ಸಿನ್ ಇದೆ, ಅದನ್ನ ನಾನು ಕ್ಲೋರಿನ್ ಜೊತೆ ಟ್ರೀಟ್ ಮಾಡ್ತಿದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಆಸ್ ಕ್ಯಾಟಲಿಸ್ಟ್. ಇಲ್ಲಿ ನೋಡಿ ನನ್ಗೆ ಏನೇನು ಪ್ರಾಡಕ್ಟ್ ಬರ್ತಾ ಇದೆ, ಒನ್ ಇಸ್ ಪ್ಯಾರಾ ಡೈಕ್ಲೋರೋಬೆನ್ಸಿನ್, ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಕ್ಲೋರಿನ್ ಇಲ್ಲಿ ಪ್ಯಾರಾ ಪೊಸಿಷನ್ ಇದೆ. ಇನ್ನೊಂದು ಆರ್ಥೋ ಡೈಕ್ಲೋರೋಬೆನ್ಸಿನ್, ಎಲ್ಲೂ ಕೂಡ ನನಗೆ ಮೆಟಾ ಬರ್ತಾ ಇಲ್ಲ. ಓಕೆನಾ? ಸೊ ಇಲ್ಲಿ ಇವೆರಡರಲ್ಲಿ ಯಾವ್ದು ಜಾಸ್ತಿ, ವಿಚ್ ಇಸ್ ಕನ್ಸಿಡರ್ಡ್ ಟು ಬಿ ಮೇಜರ್ ಪ್ರಾಡಕ್ಟ್ ಯಾವ್ದಪ್ಪ? either it is para or meta, ortho. Can somebody tell me which is the major product, para na ortho na, and what is the reason for that? Because ಇದನ್ನ ನಾನು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಾಗಿದೆ. ಪ್ಯಾರಾ ಗ್ರೂಪ್ ಅನ್ನ ನೀವು ದೀಕ್ಷಿತಾ, ಕ್ಯಾನ್ ಯು ಆನ್ಸರ್ ಮೀ? ಪ್ಯಾರಾ ಗ್ರೂಪ್ ಸ್ಟೇಬಲ್ ನಾ ಅಥವಾ ಆರ್ಥೋ ಗ್ರೂಪ್, ಯಾವುದು ಮೇಜರ್ ಪ್ರಾಡಕ್ಟ್, ಪ್ಯಾರಾನಾ ಆರ್ಥೋನಾ? Yeah, can you please tell me whether it is ortho group or para group, which is more major product yavadu? Yeah, para group is major product, right Vinay. Yake Vinay, yeah, you have told the answer. Good Vinay. The reason is para na ನೀವು ಕಂಪ್ಯಾರಿಟಿವ್ಲಿ ನೋಡಿದ್ರೆ ಆರ್ಥೋಗೆ ಕಂಪೇರ್ ಮಾಡಿ ಪ್ಯಾರಾ ನ ನೋಡಿದ್ರೆ ಅದೇನಾಗಿದೆ, ಸಿಮಿಟ್ರಿ ಇದೆ, ಒಂದೇ ಲೈನ್ ಅಲ್ಲಿ ಇದೆ, ರೈಟ್? ಸಿಮಿಟ್ರಿ ಜಾಸ್ತಿ ಇರೋದ್ರಿಂದ ಸ್ಟೀರಿಕ್ ಹಿಂಡ್ರೆನ್ಸ್ ಇರೋದಿಲ್ಲ. ಆದ್ರೆ ಇಲ್ಲೇನಾಗಿದೆ, ಕ್ಲೋರಿನ್ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಸ್ಟೀರಿಕ್ ಹಿಂಡ್ರೆನ್ಸ್ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಮೇಜರ್ ಪ್ರಾಡಕ್ಟ್ ಯಾವ್ದಾಗಿರುತ್ತೆ, ನಂದು ಪ್ಯಾರಾ ಗ್ರೂಪ್ ಏನಿದೆಯೋ ಅದು ಮೇಜರ್ ಆಗಿರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಟಾಪಿಕ್. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನೋ ನೈಟ್ರೇಷನ್ ಅಲ್ಲೂ ಸೇಮ್ ಇಲ್ಲಿ ಏನಾಗುತ್ತೆ, ನನ್ನ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂದ್ರೆ HNO3 H2SO4 ಬರುತ್ತೆ. NO2+ ಏನಿದೆಯೋ ದಟ್ ಇಸ್ ದ ಎಲೆಕ್ಟ್ರೋಫೈಲ್, ಅದೇನ್ ಮಾಡುತ್ತೆ, ಬಂದು ಅಟ್ಯಾಕ್ ಮಾಡುತ್ತೆ. ಒನ್ ಇಸ್ ಇನ್ ದ ಆರ್ಥೋ ಪೊಸಿಷನ್, ಒನ್ ಮೋರ್ ಇನ್ ದ ಪ್ಯಾರಾ ಪೊಸಿಷನ್. ಓಕೆನಾ? ಇದು ನೈಟ್ರೇಷನ್. ನೆಕ್ಸ್ಟ್ ಸಲ್ಫೋನೇಷನ್ ಗೆ ಹೋಗೋಣ. ಸಲ್ಫೋನೇಷನ್ ಅಲ್ಲಿ ಏನಾಗುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಇರುತ್ತೆ, SO3OH ಗ್ರೂಪ್ ಏನಿದೆಯೋ ಅದು ನನ್ನ ಎಲೆಕ್ಟ್ರೋಫೈಲ್, ಅದನ್ನ ಬಂದು ಅಟ್ಯಾಕ್ ಮಾಡುತ್ತೆ ಇದರ್ ಇನ್ ಪ್ಯಾರಾ ಆರ್ ಆರ್ಥೋ ಪೊಸಿಷನ್. ಓಕೆನಾ? ನೆಕ್ಸ್ಟ್ ಗೋಯಿಂಗ್ ಆನ್ ಟು ವಾಟ್ ಇಸ್ ದಟ್, ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್. ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಏನಿದೆಯೋ ಅದು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಾಗಿದೆ ಅಲ್ವಾ, ರೈಟ್? ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ನಿಮಗೆ ಆಲ್ರೆಡಿ ಬರುತ್ತೆ. ಆಲ್ಕೈಲ್ ಹೈಡ್ರೈಡ್ ಹೇಗೆ ಕೊಟ್ಟಿದ್ದೀನಿ, ದಟ್ ಇಸ್ ವಾಟ್ ಹ್ಯಾಪನ್ಸ್ when chlorobenzene reacts with methyl chloride in the presence of anhydrous aluminum chloride. ಇಲ್ಲಿ ನನ್ನ CH3 ಗ್ರೂಪ್ ಏನಿದೆಯೋ ಇಟ್ ಇಸ್ ಗೋಯಿಂಗ್ ಟು ಆಕ್ಟ್ ಆಸ್ ಎಲೆಕ್ಟ್ರೋಫೈಲ್. ಒಂದು ಆರ್ಥೋ ಹೋಗುತ್ತೆ, ಒಂದು ಪ್ಯಾರಾಗೆ ಹೋಗುತ್ತೆ. ದಿಸ್ ಇಸ್ ರಿಗಾರ್ಡಿಂಗ್ ದ ಆಲ್ಕೈಲೇಷನ್. ನೆಕ್ಸ್ಟ್ ಏನಿದೆ, ಅಸೈಲೇಷನ್ ಇದೆ. ಓಕೆನಾ? ಅಸೈಲೇಷನ್ ಅಲ್ಲೂ ಸೇಮ್ ಥಿಂಗ್. ಇಲ್ಲೇನಾಗುತ್ತೆ, ದಿಸ್ ಗ್ರೂಪ್, ಓಕೆನಾ, CH3 acyl chloride irutte. This one will act as a new electrophile which will come and attack this position. Okay na? This is regarding the acylations. I am not explaining everything because illi nanu synopsis matra helbakagirodu. So that is the reason brush up ಮಾಡ್ತಾ ಇದ್ದೀನಿ. Okay na? Now moving on. ಈಗ ಕೆಲವೊಂದು conversions. Okay, let us see some
conversions. Yeah, before that I wanted to tell you one more topic, students. Maybe ನಾನು ಮಿಸ್ ಮಾಡಿದ್ದೀನಿ ಅನ್ಸುತ್ತೆ somewhere. ಯಾ ಇಲ್ಲೇ ನಾನು ಒಂದು ಹೇಳ್ತೀನಿ, ನಾನು ಹೇಳಲಿಕ್ಕೆ ಮರ್ತೋಯ್ತು ನನಗೆ. ದಟ್ ಇಸ್ ಫಿಟಿಕ್ ರಿಯಾಕ್ಷನ್ ಎಲ್ರಿಗೂ ಗೊತ್ತಿರುತ್ತಲ್ವಾ. I don't want to explain the Fittig's reaction. I'll explain you Woods Fittig reaction. Okay, na? This Woods Fittig reaction maybe nanu last class alli helak martode, so I have to explain this. Okay, na? So Woods Fittig reaction hege andre, suppose it will be something like this. Andre aryl chloride irutte, it will react with 2Na in the presence of illi enagirutte ಒಂದು ಆಲ್ಕೈಲ್ ಕ್ಲೋರೈಡ್ ಇರುತ್ತೆ. ಓಕೆನಾ, ಸಮ್ ಆಲ್ಕೈಲ್ ಕ್ಲೋರೈಡ್ ವಿಲ್ ಬಿ ದೇರ್. ರೆಪ್ರೆಸೆಂಟೇಷನ್ ಆಲ್ಕೇನ್ ಗ್ರೂಪ್ ಅದು ತಗೊಂಡಿರೋಣ. ಓಕೆನಾ, ಆಲ್ಕೈಲ್ ಕ್ಲೋರೈಡ್ ಇರುತ್ತೆ. ಸೊ ಅದು ಕಂಬೈನ್ ಆದಾಗ ನನಗೇನ್ ಬರುತ್ತೆ, ಐ ಆಮ್ ಗೋಯಿಂಗ್ ಟು ಗೆಟ್ ಸಮ್ ಗ್ರೂಪ್. ಇಲ್ಲೇನಾಗುತ್ತೆ, ಇವೆಷ್ಟು ಹೋಗುತ್ತೆ ಹೊರಗಡೆ. ಓಕೆನಾ, ಸೊ ನನಗೆ ಈ ತರ ಏನೋ ಒಂದು ಗ್ರೂಪ್ ಸಿಗುತ್ತೆ. ಓಕೆ, ಸೊ ಇದನ್ನ ಊಚ್ ಫಿಟಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಊಚ್ ರಿಯಾಕ್ಷನ್ ಅಲ್ಲಿ ಏನಾಗೋದು, ಎರಡು ಆಲ್ಕೈಲ್ ಕ್ಲೋರೈಡ್ ಇದ್ರ ಜೊತೆ ಕಂಬೈನ್ ಆಗೋದು, ನನಗೆ ಹಿಂಗ್ ಬರೋದಾ. ಇಲ್ಲೇನಾಗ್ತಿದೆ, ನನಗೆ ಊಚ್ ಫಿಟಿಕ್ ರಿಯಾಕ್ಷನ್ ಅಲ್ಲಿ ಸಪೋಸ್ ಬೆಂಜೈಲ್ ಕ್ಲೋರೈಡ್ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ, ಇಟ್ ರಿಯಾಕ್ಟ್ಸ್ ವಿತ್ ದ ಸೋಡಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಮಿಥೈಲ್ ಕ್ಲೋರೈಡ್ ಅಂತ ಅನ್ಕೊಳ್ಳೋಣ. ಇವು ಇಷ್ಟು ಹೊರಗೆ ಹೋಗುತ್ತೆ 2NaCl. ನನಗೆ ಏನ್ ಬರುತ್ತೆ, ಟಾಲಿನ್ ಹೊರಗಡೆ ಬರುತ್ತೆ. ಓಕೆನಾ, ಅಲಾಂಗ್ ವಿತ್ 2NaCl. ಇದಕ್ಕೆ ನಾವ್ ಏನಂತ ಹೇಳ್ತೀವಿ, ಊಚ್ ಫಿಟಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದೇ ಫಿಟಿಕ್ ರಿಯಾಕ್ಷನ್ ಏನು ಅಂದ್ರೆ, ಇದನ್ನು ಕೂಡ ನಾನು ಹೇಳಿರ್ಲಿಲ್ಲ, ಸಾರಿ. ದಟ್ ಇಸ್ ಎರಡು ಸಪೋಸ್ ಆಲ್ಕೈಲ್ ಕ್ಲೋರೈಡ್ಸ್ ಇದ್ರೆ, ಓಕೆನಾ, 2 ಆಲ್ಕೈಲ್ ಕ್ಲೋರೈಡ್ಸ್ ರಿಯಾಕ್ಟ್ ವಿತ್ 2Na. ಓಕೆ, ಈ ತರ ಏನೋ ಇದ್ರೆ ಅಂಡ್ ಈ ತರ ಫಾರ್ಮೇಶನ್ ಆದ್ರೆ ಇದಕ್ಕೆ ನಾವೇನಂತ ಹೇಳ್ತೀವಿ, ಫಿಟಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇದೆರಡು ಕೂಡ ತುಂಬಾ ಇಂಪಾರ್ಟೆಂಟ್. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳಕ್ ಮರ್ತೋದೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಅಂಡ್ ಇದನ್ನ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ಕೆಲವು ಟೈಮ್ ಕೇಳ್ತಾರೆ. ನಾವು ಮೂವಿಂಗ್ ಆನ್ ಟು ದ ಕನ್ವರ್ಷನ್ಸ್. ಯಾವ ತರ ಕನ್ವರ್ಷನ್ಸ್ ಇದೆ ಅಂತ ನೋಡಿದ್ರೆ ಅಲಾಂಗ್ ವಿತ್ ಯು ಆಲ್ಸೋ ಹ್ಯಾವ್ ಟು ಸಾಲ್ವ್. ಆಯ್ತಾ, ನಾನು ಒಬ್ಳೆ ಮಾಡಲ್ಲ, ನೀವು ಕೂಡ ನನಗೆ ಹೇಳ್ತಾ ಬನ್ನಿ, ಬಿಕಾಸ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ದ ಫಸ್ಟ್ ಕ್ವೆಶ್ಚನ್ ಇಸ್, ವಾಟ್ ಇಸ್ ಇಟ್? ಪ್ರೋಪೀನ್ ಅನ್ನ 1 ನೈಟ್ರೋಪ್ರೋಪೇನ್ ಆಗಿ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ ಇದು ಪ್ರೋಪೀನ್ ಗ್ರೂಪ್, ಇದನ್ನ 1 ನೈಟ್ರೋಪ್ರೋಪೇನ್ ಆಗಿ ನಾನು ಕನ್ವರ್ಟ್ ಮಾಡ್ಬೇಕು ಅಂದ್ರೆ ವಾಟ್ ಆರ್ ದ ಮೆಥಡ್ಸ್ ವಿಚ್ ಐ ಯೂಸ್? ಫಸ್ಟ್ ನಾನು ಏನ್ ಮಾಡ್ಬೇಕು, ಪ್ರೋಪೀನ್ ನ ಐ ಹ್ಯಾವ್ ಟು ಕನ್ವರ್ಟ್ ಇಂಟು ನೈಟ್ರೋ ಗ್ರೂಪ್. ನೈಟ್ರೋಪ್ರೋಪೇನ್ ಏನೇನ್ ರಿಯಾಕ್ಷನ್ಸ್ ಯೂಸ್ ಮಾಡ್ತೀರಾ ಹೇಳಿ. ವಾಟ್ ಆರ್ ದ ರಿಯಾಕ್ಟೆಂಟ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್? ಯು ಹ್ಯಾವ್ ಟು ಟೆಲ್ ಮಿ. ಅಲಾಂಗ್ ವಿತ್ ಯು ಐ ವಿಲ್ ಆಲ್ಸೋ ಡೂ ದಿಸ್, ಬಟ್ ಸ್ಟಿಲ್ ಹೇಳಿ. ಫಸ್ಟ್ ಯಾವ ಗ್ರೂಪ್ ಅನ್ನ ಯೂಸ್ ಮಾಡ್ತೀರಾ, ಫಸ್ಟ್ ಏನ್ ಸ್ಟೆಪ್ ಮಾಡ್ತೀರಾ ಅದನ್ನ ಹೇಳಿ. ವಾಟ್ ಇಸ್ ದ ಸ್ಟೆಪ್? ನೀವ್ ಹೇಳಿ, ಇನ್ ಕೇಸ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. Can anybody tell me first ನಾನು ಯಾವ ಸ್ಟೆಪ್ ಅನ್ನ ಮಾಡಬೇಕು? The first step what I have to do is, first thing is I have to use HBr, okay, hydrogen bromide in the presence of H2O2. Now which rule is this, students? Can somebody tell me HBr jothe H2O2 peroxide present idre which rule is that? Peroxide bantu HBr ina jothe andre yava rule adu? Which is that rule? Hydrogen bromide along with peroxide, which rule is that? ನಾವು ಬ್ರೋಮಿನ್ ಅನ್ನ ಅಟ್ಯಾಕ್ ಮಾಡಿಸ್ತೀವಿ, ಇನ್ನೊಂದ್ ಕಡೆ ಹೈಡ್ರೋಜನ್ ಅನ್ನ ಅಟ್ಯಾಕ್ ಮಾಡಿಸ್ತೀವಿ. ವಿಚ್ ರೂಲ್ ಇಸ್ ದಟ್? ಕ್ಯಾನ್ somebody tell me? ಯಾವ ರೂಲ್ ಅದು? HBr ಜೊತೆ H2O2 ಬಂತು ಅಂದ್ರೆ is it Markovnikov's or anti-Markovnikov's? ಯಾ ದೀಕ್ಷಿತಾ, ವಿನಯ್? ಆಂಟಿ, ರೈಟ್ ದೀಕ್ಷಿತಾ? ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಲ್ಲಿ ಏನಾಗುತ್ತೆ, HBr ಜೊತೆ ಏನ್ ಬಂದಿರುತ್ತೆ, H2O2 ಪೆರಾಕ್ಸೈಡ್ ಬಂತು ಅಂದ್ರೆ ನಮಗೆ ಏನ್ ಗೊತ್ತಾಗ್ಬೇಕು, ಇಟ್ ಈಸ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಂತ ಕ್ಲಿಯರ್ ಆಗಿರ್ಬೇಕು. ಹೌದಾ? ಸೊ ಈಗ ನಾನು ಏನ್ ಮಾಡ್ತೀನಿ, HBr ಇರುತ್ತೆ, ನಾನು ಈಗ ಆಂಟಿ ಮಾರ್ಕೋನಿಕಾಫ್ಸ್ ಅಂದ್ರೆ ನನ್ನ ಬ್ರೋಮಿನ್ ಎಲ್ಲಿಗೆ ಅಟ್ಯಾಕ್ ಮಾಡ್ಬೇಕು, ವೇರ್ ದೇರ್ ಇಸ್ ಮೋರ್ ಹೈಡ್ರೋಜನ್, ರೈಟ್? ಮಾರ್ಕೋನಿಕಾಫ್ಸ್ ಆಗಿದ್ರೆ ಕಮ್ಮಿ ಹೈಡ್ರೋಜನ್ ಇರೋ ಕಡೆ ಡಬಲ್ ಬಾಂಡ್. ಸೊ ವಾಟ್ ವಿಲ್ ಬಿ ಫಾರ್ಮ್? ಇಟ್ ವಿಲ್ ಬಿ ಲೈಕ್ CH3CH2 CH2Br2. ಸೊ ಈಗ ನಾನು ಏನ್ ಮಾಡ್ಬೋದು, Br ಇದೆಯಾ, ಆರಾಮಾಗಿ ಈ Br ಅನ್ನ ರಿಮೂವ್ ಮಾಡ್ಬಿಟ್ಟು ಅಲ್ಲಿಗೆ NO2 ಹಾಕ್ಬೋದು. ಇನ್ ದ ಪ್ರೆಸೆನ್ಸ್ ಆಫ್ ವಾಟ್? ಇನ್ ದ ಪ್ರೆಸೆನ್ಸ್ ಆಫ್ ಸಿಲ್ವರ್ ನೈಟ್ರೇಟ್. ಈ ರಿಯಾಕ್ಷನ್ಸ್ ಅನ್ನ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದ್ದೇನೆ. ಈಗ ಆರಾಮಾಗಿ NO2 ಹೋಗ್ಬಿಟ್ಟು Br ಅಂತ ತೆಗ್ಬಿಟ್ಟು ಆ ಪೊಸಿಷನ್ ಅನ್ನ ತಗೊಂಡ್ಬಿಡುತ್ತೆ. ಸೊ ದಿಸ್ ಇಸ್ ಹೌ ಯು ಕನ್ವರ್ಟ್ ಪ್ರೋಪೀನ್ ಟು 1 ನೈಟ್ರೋಪ್ರೋಪೇನ್. ಯಾವ ತರ ಅಂತ ಗೊತ್ತಾಯ್ತಾ? ಸೊ ಸಮ್ಟೈಮ್ಸ್ ಏನ್ ಮಾಡ್ತಾರೆ, ಈ ರಿಯಾಕ್ಷನ್ ಫಸ್ಟ್ ರಿಯಾಕ್ಷನ್ ಕೊಡ್ತಾರೆ, ಓಕೆನಾ, ಕೊಟ್ಬಿಟ್ಟು ಇಲ್ಲ ಏನೋ ಗ್ಯಾಪ್ ಅಂತ ಕೊಟ್ಬಿಟ್ಟು A ಅಂತ ಕೊಟ್ಟು ಈ ರಿಯಾಕ್ಷನ್ ಕೊಟ್ಬಿಟ್ಟು B ಅಂತ ಕೊಟ್ಬಿಟ್ಟು ಈ ಫೈನಲ್ ರಿಯಾಕ್ಷನ್ ಕೊಡ್ತಾರೆ. ಅದ್ ನೀವು ಕಂಡುಹಿಡಿಯಬೇಕಾಗುತ್ತೆ ಯಾವ ರಿಯಾಕ್ಟೆಂಟ್ಸ್ ಅಂತ. ಫಾರ್ ದಟ್ ಯು ಶುಡ್ ನೋ ವಾಟ್ ರೂಲ್ ಯು ವಿಲ್ ಅಪ್ಲೈ, ವಿಚ್ ರಿಯಾಕ್ಟೆಂಟ್ ಯು ವಿಲ್ ಯೂಸ್ ಅಂತ ಗೊತ್ತಿರ್ಬೇಕು. ಓಕೆನಾ, ದಿಸ್ ಕ್ಯಾನ್ ಬಿ ಆಸ್ಕ್ಡ್. Now moving on to the
See, this is the solution. R2O2 ಅಂದ್ರೆ ಏನು, ಇಟ್ ಇಸ್ ನಥಿಂಗ್ ಬಟ್ ಪೆರಾಕ್ಸೈಡ್. ಯಾವ ತರ ಬರುತ್ತೆ ಅಂತ ನೋಡ್ಕೊಳ್ಳಿ. ಸೊ ನಾನು ಅದನ್ನ ಜಸ್ಟ್ ಸೊಲ್ಯೂಷನ್ ಅನ್ನ ಕೊಟ್ಟಿದ್ದೀನಿ. ಓಕೆ, ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸಪೋಸ್ ಟಾಲಿನ್ ಕೊಟ್ಟಿದ್ದಾರೆ, ಟಾಲಿನ್ ಅನ್ನ ನೀನ್ ಏನಾಗಿ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ಇಟ್? ಕ್ಯಾನ್ ಸಂಬಡಿ ಟೆಲ್ ಮಿ? CH2OH ಗ್ರೂಪ್ ಅನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಐ ವಿಲ್ ನಾಟ್ ಟೆಲ್ ಯು ದ ನೇಮ್, ಯು ವಿಲ್ ಟೆಲ್ ಮಿ. ಅಲ್ಲೇ ಕಾಣಿಸ್ತಿದೆ ರೈಟ್? ವಾಟ್ ಇಸ್ ಇಟ್? ಓಕೆನಾ? ಬೆನ್ಸೈಲ್ ಆಲ್ಕೋಹಾಲ್ ಇರುತ್ತಾ? ಸೊ ಈಗ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನೋಡೋಣ. ಓಕೆನಾ? ಸೊ ಏನ್ ಮಾಡ್ಬೇಕು, ಫಸ್ಟ್ ನಾನು ಟಾಲಿನ್ ಗ್ರೂಪ್ ಅನ್ನ ಐ ಜಸ್ಟ್ ಶೋ ಯು. ಫಸ್ಟ್ ಈ ಟಾಲಿನ್ ಗ್ರೂಪ್ ಏನಿದೆಯೋ ಅದನ್ನ ನಾನು ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ನೈಡ್ ಇಫ್ ನಾಟ್ ಎನ್ಬ್ರೋಮೋ ಸಕ್ಸಿನಮೈಡ್ ಜೊತೆ ಟ್ರೀಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಇಲ್ಲಿ ಒಂದು ಹೈಡ್ರೋಜನ್ ಹೋಗುತ್ತೆ, ನನ್ನ ಬ್ರೋಮಿನ್ ಬಂದು ಅಲ್ಲಿ ರಿಯಾಕ್ಟ್ ಆಗುತ್ತೆ. ಬಿಕಾಸ್ ಇದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೀನಿ. ವಾಟ್ ಹ್ಯಾಪನ್ಸ್ ವೆನ್ ಟಾಲಿನ್ ಇಸ್ ದೇರ್ ಅಂಡ್ ಬ್ರೋಮಿನ್ ಇಸ್ ಇನ್ ಪ್ರೆಸೆನ್ಸ್ ಇನ್ ಸನ್ಲೈಟ್, ಡೈರೆಕ್ಟ್ಲಿ ಹೋಗ್ಬಿಟ್ಟು ಅದೇನ್ ಮಾಡುತ್ತೆ, ಔಟರ್ ಗ್ರೂಪ್ ಏನಿದೆಯೋ ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ವೆರಾಸ್ ಇಲ್ಲಿ ಸನ್ಲೈಟ್ ಇರ್ಲಿಲ್ಲ ಅಂದ್ರೆ ಅದು ಒಳಗಿನ ರಿಂಗ್ ಒಳಗೆ ಎಲ್ಲಾದ್ರೂ ಅಟ್ಯಾಕ್ ಆಗುತ್ತೆ. ಹೌದಾ? ಸೊ ಈಗ ಬ್ರೋಮಿನ್ ಹೋಗಿ ಅಟ್ಯಾಕ್ ಆಯ್ತು. ನೆಕ್ಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ KOH ಏನಾಗುತ್ತೆ, OH group, the strong nucleophile will go and attack this, will replace the weak nucleophile. ಇದು ಯಾವುದು SN2 ಮೆಕ್ಯಾನಿಸಮ್. ಹೌದಾ? ಸೊ ಈ ತರ ನಾವು ಟಾಲಿನ್ ಅನ್ನ ಬೆಂಜೈಲ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಎಥನಾಲ್ ಟು ಈಥೈಲ್ ಫ್ಲೋರೈಡ್. ಸೊ ಇಫ್ ಐ ಹ್ಯಾವ್ ಟು ಕನ್ವರ್ಟ್ ಎಥನಾಲ್ ಟು ಈಥೈಲ್ ಫ್ಲೋರೈಡ್, ನಾನು ಏನ್ ಮಾಡ್ಬೇಕು? ದಟ್ ಈಸ್ ವೆನ್ ಎಥನಾಲ್ ಇಸ್ ದೇರ್, ನಾನು ಏನ್ ಮಾಡ್ಬೇಕು, ಎಥನಾಲ್ ಇತ್ತು ಅಂದ್ರೆ ಅದನ್ನ ನಾನು ಫಸ್ಟ್ ಫಾಸ್ಫರಸ್ ಟ್ರೈಬ್ರೋಮೈಡ್ ಜೊತೆ ಟ್ರೀಟ್ ಮಾಡ್ಬೇಕು. ಓಕೆನಾ? ಫಸ್ಟ್ ಅಲ್ಲಿ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ, OH ಗ್ರೂಪ್ ವಿಲ್ ಕಮ್ ಔಟ್, ಬ್ರೋಮಿನ್ ಹೋಗ್ಬಿಟ್ಟು ಅಲ್ಲಿ ಅಟ್ಯಾಕ್ ಆಗುತ್ತೆ. ನೆಕ್ಸ್ಟ್ ಬ್ರೋಮಿನ್ ನಾನು ಏನ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು ಅಂದ್ರೆ ಐ ಹ್ಯಾವ್ ಟು ಯೂಸ್ ಸಿಲ್ವರ್ ಫ್ಲೋರೈಡ್. ಸಿಲ್ವರ್ ಫ್ಲೋರೈಡ್ ಅನ್ನ ಯೂಸ್ ಮಾಡ್ಬಿಟ್ಟು ನಾವು ಬ್ರೋಮಿನ್ ಅನ್ನ ಫ್ಲೋರಿನ್ ಇಂದ ರಿಪ್ಲೇಸ್ ಮಾಡಿದ್ರೆ ಅದನ್ನ ಏನಂತ ಹೇಳ್ತೀವಿ, ಸ್ವಾಟ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಐ ಹೋಪ್ ಯು ರಿಮೆಂಬರ್ ದಿಸ್ ಮೇನ್ ನೇಮ್ ರಿಯಾಕ್ಷನ್, ತುಂಬಾ ಇಂಪಾರ್ಟೆಂಟ್. ಯಾವ್ದದು? ಸ್ವಾಟ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಫಸ್ಟ್ ಏನ್ ಮಾಡ್ತಿದೀವಿ, ಇಥನಾಲ್ ಅನ್ನ ಫಾಸ್ಫರಸ್ ಟ್ರೈಬ್ರೋಮೈಡ್ ಜೊತೆ ಟ್ರೀಟ್ ಮಾಡ್ತಾ ಇದೀವಿ. ಅಲ್ಲಿ ಏನಾಗುತ್ತೆ, ನನಗೆ ಈ ತರ ಬ್ರೋಮಿನ್ ಗ್ರೂಪ್ ಬಂದು ರಿಪ್ಲೇಸ್ ಆಗುತ್ತೆ. ದೆನ್ ವೆನ್ ಯು ಟ್ರೀಟ್ ಇಟ್ ವಿತ್ ಸಿಲ್ವರ್ ಫ್ಲೋರೈಡ್, ನನಗೆ ಏನ್ ಸಿಗುತ್ತೆ, ಈ ಗ್ರೂಪ್. ಓಕೆ, ಓಕೆನಾ? ಈಥೈಲ್ ಫ್ಲೋರೈಡ್ ಗ್ರೂಪ್ ಸಿಗುತ್ತೆ. ನಾವು ಮೂವಿಂಗ್ ಆನ್ ಟು ದ ಫೋರ್ತ್ ಕ್ವೆಶ್ಚನ್. ಬೆನ್ಝೀನ್ ಅನ್ನ ಸಪೋಸ್ ನಾನೀಗ 4 ಬ್ರೋಮೋ ನೈಟ್ರೋ ಬೆನ್ಝೀನ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಓಕೆ, ಸೊ ಯೂಶಲಿ ಯು ನೋ ದಟ್ ನೈಟ್ರೋ ಗ್ರೂಪ್ ಏನಾಗಿರುತ್ತೆ, ಆರ್ಥೋ ಅಥವಾ ಪ್ಯಾರಾ ಪೊಸಿಷನ್ ಅಲ್ಲಿ ಮಾತ್ರ ಅಟ್ಯಾಕ್ ಆಗುತ್ತೆ, ರೈಟ್? ಸೊ ಈಗ NO2 ಗ್ರೂಪ್ ಇದೆ, ನಾನು ನಿಮ್ಗೆ ಏನ್ ಮಾಡ್ಬೇಕು, 4 ಬ್ರೋಮೋ ನೈಟ್ರೋ ಬೆನ್ಝೀನ್ ಫಾರ್ಮೇಶನ್ ಮಾಡ್ಬೇಕು. ವಾಟ್ ವಿಲ್ ಯು ಡೂ? ಸೊ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್, ಫಸ್ಟ್ ನಾನು ಏನ್ ಮಾಡ್ಬೇಕು, ಬ್ರೋಮೋ ಬೆನ್ಝೀನ್ ಅನ್ನ ಫಾರ್ಮ್ ಮಾಡ್ಕೊಬೇಕು. ಹೌ ವಿಲ್ ಐ ಫಾರ್ಮ್ ಇಟ್? ಇನ್ ದ ಪ್ರೆಸೆನ್ಸ್ ಆಫ್ ಬ್ರೋಮಿನ್ ಅಂಡ್ ಅಯನ್ ಆಗಿದ್ದಾಗ. ಸನ್ಲೈಟ್ ಇದ್ದಿದ್ರೆ ಹೊರಗಡೆ, ಈಗ ಸನ್ಲೈಟ್ ಇಲ್ಲ ಅಂದ ತಕ್ಷಣ ಏನಾಗುತ್ತೆ, ರಿಂಗ್ ಮೇಲೆ ಅಟ್ಯಾಕ್ ಆಗುತ್ತೆ, ಬ್ರೋಮಿನ್ ಮೇಲೆ ಅಟ್ಯಾಕ್ ಆಗುತ್ತೆ. ಐ ಗೆಟ್ ಬ್ರೋಮೋ ಬೆನ್ಝೀನ್. ಹೌದಾ? ಬ್ರೋಮೋ ಬೆನ್ಝೀನ್ ಸಿಗುತ್ತೆ ನನಗೆ. ಓಕೆ, ವಾಟ್ ಇಸ್ ಇಟ್? ಐ ಆಮ್ ಗೋಯಿಂಗ್ ಟು ಗೆಟ್ ಬ್ರೋಮೋ ಬೆನ್ಝೀನ್. ಸೊ ನೆಕ್ಸ್ಟ್ ನಾನು ನೈಟ್ರೇಟಿಂಗ್ ಮಿಕ್ಸ್ಚರ್ ಅನ್ನ ಯೂಸ್ ಮಾಡಿದ್ರೆ ದಟ್ ಈಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ಓಕೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, NO2 ಪ್ಲಸ್ ಅಯಾನ್ ಇರುತ್ತೆ, ಅದೇನ್ ಮಾಡುತ್ತೆ, ಬಂದು ಪ್ಯಾರಾ ಪೊಸಿಷನ್ ಅಟ್ಯಾಕ್ ಆಗುತ್ತೆ. ವಾಟ್ ವಿಲ್ ಐ ಗೆಟ್? ಐ ಗೆಟ್ 4 ಬ್ರೋಮೋ ನೈಟ್ರೋ ಬೆನ್ಝೀನ್. ಓಕೆನಾ? ಏನ್ ಸಿಗುತ್ತೆ ನನಗೆ? 4 ಬ್ರೋಮೋ ನೈಟ್ರೋ ಬೆನ್ಝೀನ್ ಇಸ್ ಬೀಯಿಂಗ್ ಫಾರ್ಮ್. ಓಕೆ, ನಾವು ಮೂವಿಂಗ್ ಆನ್ ಟು ದ ಫಸ್ಟ್ ಕ್ವೆಶ್ಚನ್. ಏನಂತ ಹೇಳ್ತಿದ್ದಾರೆ, ಏನ್ ಕನ್ವರ್ಟ್ ಮಾಡಿ ಅಂತ? ಎಥನಾಲ್. ಏನಂತ? ಎಥನಾಲ್, CH3CH2OH ಅದನ್ನ ಏನಾಗಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ಪ್ರೋಪೇನ್ ನೈಟ್ರೈಲ್. ಪ್ರೋಪೇನ್ ಅಂದ್ರೆ 3 ಕಾರ್ಬನ್ ಆಟಮ್. ಸೊ ಯಾವ ತರ? CH3CH2 CN ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಥನಾಲ್ ಇಂದ ಏನಾಗಿ ಕನ್ವರ್ಟ್ ಮಾಡಿ? ಪ್ರೋಪೇನ್ ನೈಟ್ರೈಲ್ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾವ್ ಇಫ್ ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಆಲ್ಕೋಹಾಲ್ ಇಂಟು ನೈಟ್ರೈಲ್ ಗ್ರೂಪ್, ಸಯನೈಡ್ ಗ್ರೂಪ್ ಬರ್ಬೇಕು ಅಂದ್ರೆ ಏನನ್ನ ಯೂಸ್ ಮಾಡ್ತೀರಾ? ಫಸ್ಟ್ OH ನ ಏನಾಗಿ ಕನ್ವರ್ಟ್ ಮಾಡ್ಕೊಳ್ತೀರಾ? ದೆನ್ ಹೌ ವಿಲ್ ಯು ಗೆಟ್ ದಿಸ್? ಆಲ್ರೆಡಿ ನಾನು ಇಷ್ಟೋ ತನಕ ಹೇಳಿದಾಗ ಒಂದು ಐಡಿಯಾ ಬಂದಿರ್ಬೇಕು. ಓಕೆ ದೀಕ್ಷಿತಾ, ಫಸ್ಟ್ ಸ್ಟೆಪ್ ಏನಿರ್ಬೋದು? ವಾಟ್ ವಿಲ್ ಯು ಕನ್ವರ್ಟ್ OH ಇಂಟು? ಇಷ್ಟೋ ತನಕನೂ ಅದನ್ನೇ ಮಾಡಿರೋದು. ಏನ್ ಮಾಡ್ಬೋದು, ನಾನು ಯಾವ ಗ್ರೂಪ್ ಅನ್ನ ತಗೊಬಹುದು? ಇಫ್ ಐ ಹ್ಯಾವ್ ಟು ಕನ್ವರ್ಟ್ ದಿಸ್ ಸಮಥಿಂಗ್ ಲೈಕ್ ದಿಸ್, CH3CH2Br ಆಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನನ್ನ ರಿಯಾಕ್ಟೆಂಟ್ ಏನಿರ್ಬೇಕು? ಆಲ್ರೆಡಿ ಹೇಳಾಗಿದೆ ನಾನು ರಿಯಾಕ್ಟೆಂಟ್ ನ ಒಂದ್ಸತಿ. ಕ್ಯಾನ್ ಯು ಟೆಲ್ ಮಿ ವಿನಯ್, ದೀಕ್ಷಿತಾ, ಯಾವ ರಿಯಾಕ್ಟೆಂಟ್ ಅನ್ನ ಯೂಸ್ ಮಾಡ್ತೀರಾ? ಸಪೋಸ್ ಅದನ್ನ ನೀವು ಈಥೈಲ್ ಬ್ರೋಮೈಡ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಯಾವ ರಿಯಾಕ್ಟೆಂಟ್ ಅನ್ನ ಯೂಸ್ ಮಾಡ್ತೀರಾ? ವಿಚ್ ರಿಯಾಕ್ಟೆಂಟ್ ಕ್ಯಾನ್ ಯು ಯೂಸ್? ವಿಚ್ ರಿಯಾಕ್ಟೆಂಟ್ ವಿಲ್ ಯು ಯೂಸ್? ಹೇಳಿ, ಯಾವ್ದಾದ್ರು ಹೇಳಿ, ನಾನು ಕರೆಕ್ಟಾ ಇಲ್ವಾ ಅಂತ ಹೇಳ್ತೀನಿ. ಸಪೋಸ್ ಇಲ್ಲಿ ರಿಂಗ್ ಇಲ್ಲ, ಸೊ ಈ ತರದ ರಿಯಾಕ್ಷನ್ಸ್ ಅಲ್ಲಿ ನಾವು ಯಾವ ರಿಯಾಕ್ಟೆಂಟ್ ಅನ್ನ ಯೂಸ್ ಮಾಡ್ಬೇಕು? ನಾನು ಲಾಸ್ಟ್
ಸೆಕೆಂಡ್ ಥರ್ಡ್ ಕ್ವೆಶ್ಚನ್ ಅಲ್ಲ ಹೇಳ್ದೆ ಇದನ್ನ ಆ ರಿಯಾಕ್ಟೆಂಟ್ ಅನ್ನ ಯಾವ್ದಿರ್ಬೋದು ಅದು ವಿಚ್ ರಿಯಾಕ್ಟೆಂಟ್ ಇಸ್ ಇಟ್ ರೈಟ್ ಯಾವ ರಿಯಾಕ್ಟೆಂಟ್ ಅದು ಇಟ್ ಇಸ್ PbR3 ರೈಟ್ ಇದನ್ನ ಯೂಸ್ ಮಾಡಿದ್ರೆ ನನಗೆ ಏನ್ ಮಾಡ್ಬೋದು ಐ ಕ್ಯಾನ್ ಕನ್ವರ್ಟ್ ಇಂಟು ಇಥೈಲ್ ಬ್ರೋಮೈಡ್ ಈಗ ಆರಾಮಾಗಿ ನಾನು ಏನ್ ಮಾಡ್ಬೋದು ಸಯನೈಡ್ ಅನ್ನ ತರಬಹುದು ಯೂಸಿಂಗ್ ವಿಚ್ ರಿಯಾಕ್ಟೆಂಟ್ ವಿಲ್ ಯು ಯೂಸ್ ಸ್ಟೂಡೆಂಟ್ಸ್ ವಿಲ್ ಯು ಯೂಸ್ ಪೊಟ್ಯಾಷಿಯಂ ಸಯನೈಡ್ ಆರ್ ಸಿಲ್ವರ್ ಸಯನೈಡ್ ಇವೆರಡರಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀರಾ ಕ್ಯಾನ್ ಸಂಬಡಿ ಟೆಲ್ ಮಿ ವಿಚ್ ರಿಯಾಕ್ಟೆಂಟ್ ಆರ್ ಯು ಗೋಯಿಂಗ್ ಟು ಯೂಸ್ ಯೋರ್ ಪೊಟ್ಯಾಷಿಯಂ ಸಯನೈಡ್ ಯೂಸ್ ಮಾಡ್ತೀರಾ ಅಥವಾ ಸಿಲ್ವರ್ ಸಯನೈಡ್ think properly and tell me which one are you going to use potassium cyanide use ಮಾಡ್ತೀರಾ silver cyanide use ಮಾಡ್ತೀರಾ think properly because between potassium cyanide ಏನಿರುತ್ತೆ ionic bond ಇರುತ್ತೆ ಅದೇ silver cyanide ಆದ್ರೆ ಏನಾಗಿರುತ್ತೆ covalent bond ಇರುತ್ತೆ carbon available ಇರೋದಿಲ್ಲ so which is the reactant which we are going to use if we want CN group KCN ಅದೇ nitrile NC isocyanide group ಬೇಕು ಅಂದ್ರೆ ನಾನು ಏನನ್ನ ಯೂಸ್ ಮಾಡ್ತಿದ್ದೆ AgCN ಅನ್ನ ಯೂಸ್ ಮಾಡ್ತಿದ್ದೆ ಓಕೆನಾ ದೀಕ್ಷಿತಾ because if you see potassium cyanide ಇಲ್ಲಿ ಏನಾಗಿರುತ್ತೆ between these two ಇಲ್ಲಿ ನನಗೆ ಏನಿರುತ್ತೆ ionic bond ಇರುತ್ತೆ whereas AgCN ಅಲ್ಲಾದ್ರೆ ಏನಾಗಿರುತ್ತೆ there will be a covalent bond carbon available ಇರೋದಿಲ್ಲ ಇಲ್ಲಾದ್ರೆ carbon free ಆಗಿರುತ್ತೆ automatic ಆಗಿ ಬಂದು ಅಟ್ಯಾಕ್ ಮಾಡಬಹುದು ಓಕೆನಾ ಅದಕ್ಕೋಸ್ಕರ ನಾವು ಯಾವದನ್ನ ಯೂಸ್ ಮಾಡ್ತೀವಿ I am going to use KCN group I am not going to use AgCN now moving on to the fifth question that is if I have to convert ethanol to propane nitrile suppose ಈಗ ನಾನು ethanol ಅನ್ನ propane nitrile ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನನ್ನ ಯೂಸ್ ಮಾಡ್ತೀನಿ ಫಸ್ಟ್ ethanol ಅನ್ನ propane nitrile ಬರಬೇಕು ಅಂದ್ರೆ I have already explained alva okay now moving on to the next question okay I have two more questions to do then I am done so if but1ene ಅಂದ್ರೆ ಯಾವ ತರ ಇರುತ್ತೆ ಸ್ಟ್ರಕ್ಚರ್ CH3CH2 CH double bond CH2 ಇದನ್ನ ನಾನು N-butyl iodide ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕು but1ene has to be converted into N-butyl iodide so ನಾನು ಏನ್ ಮಾಡಬೇಕು let's see okay na so if I have to convert this into this first ನಾನು ಏನ್ ಮಾಡ್ತೀನಿ ಸೇಮ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಆಂಟಿ ಮಾರ್ಕೋನಿಕಾಸ್ ರೂಲ್ ಯೂಸ್ ಮಾಡಿಬಿಟ್ಟು ಫಸ್ಟ್ ಬ್ರೋಮಿನ್ ಅಟ್ಯಾಕ್ ಮಾಡಿ then replace it with sodium iodide in the presence of acetone ಈ ತರ sodium iodide in the presence of acetone ಯೂಸ್ ಮಾಡಿದ್ರೆ ಆ ರಿಯಾಕ್ಷನ್ ಅನ್ನ ಏನಂತ ಹೇಳ್ತೀವಿ Finkelstein reaction ಅಂತ ಹೇಳ್ತೀವಿ ಓಕೆನಾ so this is how you convert but1 into N-butyl iodide ಓಕೆನಾ next that is chlorobenzene ಇದೆ ಓಕೆನಾ ಯಾವ ತರ ಇದೆ ಸ್ಟ್ರಕ್ಚರ್ chlorobenzene so ಅದನ್ನ ನಾನು ಏನಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಪ್ಯಾರಾ ನೈಟ್ರೋಫಿನಾಲ್ ಫಿನಾಲ್ ಅಂದ್ರೆ OH ಗ್ರೂಪ್ ಪ್ಯಾರಾ ಪೊಸಿಷನ್ ಅಲ್ಲಿ ನೈಟ್ರೋ ಬರಬೇಕು ಸೊ ಹೀಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ what I have to do let's see ಓಕೆನಾ so first thing what you'll do is you have to treat chlorine with what I have to treat it with nitrating mixture so that NO2 group ಸಿಗುತ್ತೆ ಆಮೇಲೆ ಅದನ್ನ ನಾನು ಏನ್ ಮಾಡಬೇಕು aqueous sodium hydroxide ಜೊತೆ ಟ್ರೀಟ್ ಮಾಡಿದ್ರೆ ಆಟೋಮ್ಯಾಟಿಕ್ ಆರಾಮಾಗಿ ಏನಾಗುತ್ತೆ Cl ಗ್ರೂಪ್ ಹೋಗ್ಬಿಟ್ಟು OH ಬಂದು ಅಟ್ಯಾಕ್ ಆಗುತ್ತೆ now moving on to the final problem that is tertiary butyl bromide to isobutyl bromide so convert ಮಾಡಬೇಕು ಅಂದ್ರೆ ನಾನು ಏನು ಮಾಡಬೇಕು tertiary butyl bromide group ಅಂದ್ರೆ ಏನು CH3 bromide ಓಕೆನಾ ಅದನ್ನ ನಾನು ಸಪೋಸ್ ನಾನು ಏನಾಗಿ ಐಸೋ ಗ್ರೂಪ್ ಆಗಿ ಕನ್ವರ್ಟ್ ಮಾಡಬೇಕು ರೈಟ್ ಐಸೋ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕು how do I convert tertiary butyl bromide to iso group so ಯಾವ ತರ ಕನ್ವರ್ಟ್ ಮಾಡಬಹುದು so it can be converted using what it can be converted ಹೇಗೆ ಫಸ್ಟ್ ನಾನು ಏನು ಮಾಡ್ತೀನಿ tertiary butyl bromide ಅನ್ನ I am going to react it with what I am going to treat it with alcoholic potassium hydroxide ಜೊತೆ ಟ್ರೀಟ್ ಮಾಡಿದ್ರೆ ನನಗೆ ಏನು ಬರುತ್ತೆ alkene group ಸಿಗುತ್ತೆ ಹೌದಾ ಈ alkene group ಅನ್ನ ನಾನು HBr ಜೊತೆ ಟ್ರೀಟ್ ಮಾಡಿದ್ರೆ that is anti Markovnikov's rule ಏನಾಗುತ್ತೆ ಬ್ರೋಮಿನ್ ಬಂದ್ಬಿಟ್ಟು ಈ ಗ್ರೂಪ್ ಅನ್ನ ಅಟ್ಯಾಕ್ ಮಾಡುತ್ತೆ ಹೈಡ್ರೋಜನ್ ಬಂದು ಇಲ್ಲಿ ಅಟ್ಯಾಕ್ ಆಗುತ್ತೆ such that I'll get isobutyl bromide so this is the method of conversion of tertiary butyl bromide to isobutyl bromide okay na ಈ ತರ ನಾವು ಕನ್ವರ್ಟ್ ಮಾಡಬಹುದು so what are the things which we learned today starting from nucleophilic substitution reaction ಇಲ್ಲಿ nucleophilic substitution reaction ಆಗುದಿಲ್ಲ reason already I have told you two reasons
One is partial double bond character and one more is stability of the phenoxide ion. Stable ಇರೋದಿಲ್ಲ ಅದಕ್ಕೋಸ್ಕರ. Then ಯಾವ processes ಇದೆ ಅಂತ ನೋಡಿದ್ವಿ, right? And then we saw that nitro group ಏನಿದೆಯೋ usually it attacks, one is para position. So ನಿಮಗೆ para position ಅಲ್ಲಿ ಒಂದು ಅಟ್ಯಾಕ್ ಆಗಬಹುದು. If not, it can attack in ortho position. ಓಕೆನಾ? ಮೆಟಾ ಪೊಸಿಷನ್ ಅಲ್ಲಿ ಅದು ಡೈರೆಕ್ಟ್ ಮಾಡೋದಿಲ್ಲ. ಕಾರಣ ಏನು? ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಅದು ಮಾಡೋದಿಲ್ಲ, ಸ್ಟೆಬಿಲಿಟಿ ಇರೋದಿಲ್ಲ ಮೆಟಾ ಪೊಸಿಷನ್ ಅಲ್ಲಿ. ಸೊ ಇಟ್ ಕ್ಯಾನ್ either attack the ortho position, if not which position? Para position. ಓಕೆನಾ? ದೆನ್ ವಿ ಸೋ ದಟ್ ಎಷ್ಟು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಇರುತ್ತೋ, ಎಷ್ಟು ಜಾಸ್ತಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಇರುತ್ತೋ ಅಷ್ಟು ಜಾಸ್ತಿ ನಮ್ಮ ಸಬ್ಸ್ಟಿಟ್ಯೂಷನ್ ಇನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಟಿವಿಟಿ ಇರುತ್ತೋ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಒನ್ ಮೋರ್ ವಾಸ್ ರಿಗಾರ್ಡಿಂಗ್ ದ ಲೀವಿಂಗ್ ಗ್ರೂಪ್ಸ್. ಸೊ ಯೂಶಲಿ ಯಾವುದು ಜಾಸ್ತಿ ಸ್ಟ್ರಾಂಗ್ ಇರುತ್ತೆ, ಸ್ಟೇಬಲ್ ಇರುತ್ತೆ, that is aryl fluoride when compared to chloride, bromide and iodide. Okay na? And then it was about electrophilic substitution reactions. We saw the stability ಯಾವ position irutte, either it is ortho, if not para, avedral matra. And then we saw which is the major products anta nodidvi regarding the different reactions. Then we spoke about Fittig reaction and Woods-Fittig reaction, which is both important. Fittig reaction and Woods-Fittig reaction eradu kuda tumba important ide. Okay na? Then what are the conversions? One was using propene to 1-nitropropene, and this one ethanol to ethyl fluoride. This is important. Matte ethanol to propane nitrile ಈ KCN ಯೂಸ್ ಮಾಡಿ ಏನು ಕನ್ವರ್ಟ್ ಮಾಡ್ತಿರೋ, that is also very important students. ಅದನ್ನು ತುಂಬಾ ಸತಿ ಕೇಳ್ತಾರೆ. ಓಕೆನಾ? These two are very important. And then final one, butyl, tertiary butyl bromide to isobutyl bromide ಏನಿದೆಯೋ, that is also very important. Okay. Okay, so with this we come to the end of today's class and also the chapter halo alkenes ಮತ್ತೆ halo arenes ಏನಿದೆಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಓಕೆನಾ? ಸೊ ಇನ್ ಕೇಸ್ ನಿಮಗೆ ಯಾವ್ದಾದ್ರು ಪ್ರಾಬ್ಲಮ್ಸ್ ಬುಕ್ ಅಲ್ಲಿ ಇರುವಂತದ್ದು ಯಾವ್ದಾದ್ರು ಪ್ರಾಬ್ಲಮ್ಸ್ ಅಲ್ಲಿ ಡೌಟ್ ಇದ್ರೆ ಯು ಕ್ಯಾನ್ ಸೆಂಡ್ ಮಿ ಜಸ್ಟ್ ಲೈಕ್ yesterday you send me. ನಾನು ನಿಮಗೆ ಆನ್ಸರ್ಸ್ ಅನ್ನು ಕಳಿಸ್ತೇನೆ. ಇನ್ ಕೇಸ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮಿ ನೌ. ಇಫ್ ನಾಟ್ ಯು ಕ್ಯಾನ್ ಸೆಂಡ್ ಇಟ್ ಟು ಮೈ ನಂಬರ್. I'll clear your doubts. If you have any doubts you can put it in the chat box.